ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ, ಪಂಚಶತಮ ದಿನದಂದು ಶಿಷ್ಯರ ಮೇಲೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ, ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ, ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಚನ 22ರಿಂದ 35ರವರೆಗೆ. ಅದು ನೀವು ಫ್ರೀ ಮಾಡಿಕೊಂಡು ಮನೆಯಲ್ಲಿ ಓದಿ ಕೆಲವೊಂದು ಅಂಶಗಳನ್ನು ವಿಶೇಷವಾಗಿ ಇದರಲ್ಲಿ ಧ್ಯಾನಿಸೋಣ. ಪ್ರೈಸ್ ದ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಪಂಚಾಶತಮ ಅಭಿಷೇಕದ ನಂತರ ಪೇತ್ರನು ಎದ್ದು ನಿಂತು ಪೇತ್ರನು ನೀಡಿದ ಮೊದಲನೆಯ ಪ್ರಬೋಧನೆ. ಸಾಮಾನ್ಯ ಮೀನು ಹಿಡಿಯುತ್ತಿದ್ದ ಬೆಸ್ತ, ಅವಿದ್ಯಾವಂತನಾಗಿದ್ದ ಒಬ್ಬ ವ್ಯಕ್ತಿ ಪವಿತ್ರಾತ್ಮರು ಆತನಲ್ಲಿ ಇಳಿದು ಬರುವಾಗ ಹೇಗೆ ದೈವಿಕ ಜ್ಞಾನದ ಮಾತುಗಳನ್ನು ಆಡುತ್ತಾನೆ, ಅದನ್ನು ಕೇಳಿದ ಜನರ ಪರಿವರ್ತನೆ ಏನಾಯಿತು ಎಂಬುದು ಈ ಘಟನೆಯಲ್ಲಿ ಸ್ಪಷ್ಟವಾಗಿದೆ. ಇದನ್ನು ಕೇಳುವಾಗ, ಈ ವಾಕ್ಯವನ್ನು ಧ್ಯಾನಿಸುವಾಗ ನಾವು ದಾಹದಿಂದ ಪ್ರಾರ್ಥನೆ ಮಾಡಬೇಕು. ಯೇಸುವೆ, ಪೇತ್ರನಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರೇ, ನನ್ನಲ್ಲಿಯೂ ಕಾರ್ಯ ಮಾಡಿರಿ, ನನ್ನನ್ನು ಅಭಿಷೇಕಿಸಿ ಎಂದು ನಮ್ಮನ್ನು ಒಪ್ಪಿಸಿಕೊಡುತ್ತಾ ದಾಹದಿಂದ ಅಭಿಷೇಕಕ್ಕಾಗಿ ಈ ವಚನಗಳನ್ನು ನಾವು ಧ್ಯಾನಿಸೋಣ. ಪ್ರೈಸ್ ದ ಲಾರ್ಡ್. ಕಾರಣ, ದೇವರು ಪಕ್ಷಪಾತಿಯಲ್ಲ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ, ಯಾರನ್ನೂ ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ತನ್ನ ವರದಾನಗಳನ್ನು ನೀಡುವವರಾಗಿದ್ದಾರೆ. ಆ ವಾಕ್ಯವೇ ನಮ್ಮ ವಿಶ್ವಾಸಕ್ಕೆ ಆಧಾರ. ಪ್ರೈಸ್ ದ ಲಾರ್ಡ್. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸು ಸ್ವಾಮಿ ದೈವ ನಿಯಮಿತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ, ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ನಜರೇತಿನಲ್ಲಿ ಜನಿಸಿದ ಪ್ರಭು ಯೇಸು ಶರೀರದ ರೂಪದಲ್ಲಿ ಒಬ್ಬ ಮನುಷ್ಯನಾಗಿದ್ದರೂ ಸಹ ಆತ ದೈವ ಪುರುಷ, ದೇವರ ಪುತ್ರ, ದೇವರ ಶಕ್ತಿ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳಿಂದ ದೇವರ ಮಹಿಮೆಯನ್ನು ಪ್ರಕಟಪಡಿಸಿದರು. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯ ಜ್ಞಾನದಲ್ಲಿ ಯೇಸು ನಿಮ್ಮ ವಶವಾಗಬೇಕೆಂದು ಮೊದಲೇ ತೀರ್ಮಾನ ಮಾಡಿದ್ದರು. ಇಲ್ಲಿ ಶತ್ರುಗಳೆಲ್ಲ ಯೋಚನೆ ಮಾಡಿದರು, ಯೇಸುವನ್ನು ನಾವು ಶಿಲುಬೆಗೆ ಜಡಿದೆವು, ಯೇಸುವನ್ನು ನಾಶ ಮಾಡಿದೆವು. ಆದರೆ ನಿಜವಾದ ಸತ್ಯ ಏನೆಂದರೆ, ಶತ್ರುಗಳ ಮೂಲಕ ದೇವರು ತಮ್ಮ ಚಿತ್ತವನ್ನು ನೆರವೇರಿಸಿಕೊಟ್ಟರು. ಆದ ಕಾರಣ ನಮಗೆ ಯಾರಿಗೂ ಶತ್ರುಗಳಿಲ್ಲ. ಅವರೆಲ್ಲರೂ ನಮ್ಮ ಹಿತಶತ್ರುಗಳು ಅಥವಾ ಹಿತೈಷಿಗಳು, ನಮ್ಮ ಹಿತವನ್ನು ಬಯಸುವವರು. ಅವರು ಏನೇ ಮಾಡಿದರೂ ಅದು ನಮ್ಮ ಒಳ್ಳೆಯದಕ್ಕಾಗಿ ಎಂದು ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸೋಣ, ಅವರನ್ನು ಪ್ರೀತಿಸೋಣ, ಅವರನ್ನು ಕ್ಷಮಿಸೋಣ. ದೇವರ ಚಿತ್ತ ಯೇಸುವಿನಲ್ಲಿ ನೆರವೇರಿದ ರೀತಿಯಲ್ಲಿ ನಮ್ಮೊಬ್ಬೊಬ್ಬರ ಕುರಿತು ದೇವರ ಚಿತ್ತ ಮಾತ್ರವೇ ನೆರವೇರುವುದು. ಆಮೇನ್ ಎಂದು ಟೈಪ್ ಮಾಡೋಣ. ದೇವರ ಚಿತ್ತ ಮಾತ್ರ ನನ್ನ ಜೀವಿತದಲ್ಲಿ ನೆರವೇರುವುದು. ಆಮೇನ್ ಎಂದು ಹೇಳುವಾಗ ಶತ್ರುಗಳ ಕುತಂತ್ರಗಳು ಸಹ ನಮಗೆ ಹಿತಕರವಾಗಿ ಒಳ್ಳೆಯದಾಗಿ ಮಾರ್ಪಾಡಾಗುತ್ತದೆ. ಪ್ರೈಸ್ ದ ಲಾರ್ಡ್. ಇದಕ್ಕೆ ಪವಿತ್ರ ಗ್ರಂಥದಲ್ಲಿ ಅನೇಕ ಉದಾಹರಣೆಗಳನ್ನು ನೋಡಬಹುದು. ಕನಸುಗಾರ ಜೋಸೆಫನ ಅಣ್ಣ ತಮ್ಮಂದಿರೇ 30 ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಟ್ಟರು. ಅವರೇನೋ ಕೇಡು ಮಾಡಬೇಕೆಂದು ಬಯಸಿದರು. ಆ ಕೇಡು ಜೋಸೆಫನಿಗೆ ಒಳ್ಳೆಯದೇ ಆಯಿತು. ಅವನಿಗೆ ಮಾತ್ರವಲ್ಲ, ಅವನ ಸಂತತಿ ಸಂತಾನಕ್ಕೆ ಅದು ಆಶೀರ್ವಾದವಾಗಿ ಮಾರ್ಪಾಡಾಯಿತು. ಓಕೆ, ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ, ಮರಣದ ಶಕ್ತಿ, ಪಾತಾಳದ ಶಕ್ತಿ ಯೇಸುವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದೆ ಪ್ರಭು ಯೇಸು ಪುನರುತ್ಥಾನರಾದರು. ಪ್ರಭು ಯೇಸುವಿನ ಈ ಒಂದು ಮಹಿಮೆಯನ್ನು, ಶಿಲುಬೆ ಮರಣ ಪುನರುತ್ಥಾನದ ಮಹಿಮೆಯನ್ನು ದಾವೀದರಸನು ಮುಂಚಿತವಾಗಿ ಪವಿತ್ರಾತ್ಮ ಭರಿತನಾಗಿ ಕೀರ್ತನೆ 16 ವಚನ 8ರಿಂದ 11ರಲ್ಲಿ ಇದೇ ವಾಕ್ಯಗಳನ್ನು ಕೀರ್ತನೆಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ದಾವೀದರಸನು ಹೇಳುತ್ತಾನೆ, ನನ್ನ ಕಣ್ಣ ಮುಂದೆ ಪ್ರಭು ಸದಾಕಾಲ ಇರುವನು. ಅಂದರೆ ನನ್ನ ದೇವರು ಸದಾಕಾಲ ಜೀವಿಸುವ ದೇವರು. ಅವರಿಗೆ ಸಾವಿಲ್ಲ, ಅವರಿಗೆ ಅಳಿವಿಲ್ಲ.
ಏಕೆನೆ ಅವರ ದೇಹವನ್ನು ಪಾತಾಳದಲ್ಲಿ ದೇವರು ಕೊಳೆಯಲು ಬಿಡಲಿಲ್ಲ. ಆದ ಕಾರಣ ನಾನೂ ಸಹ ಸಂತಸದಿಂದೇನೆ, ಭರವಸೆಯಿಂದಿದ್ದೇನೆ, ನಂಬಿಕೆ ನಿರೀಕ್ಷೆಯಿಂದಿದ್ದೇನೆ. ನನ್ನ ಪ್ರಭುವಿನ ಶರೀರವನ್ನು ಪಾತಾಳದಲ್ಲಿ ಕೊಳೆಯಲು ಬಿಡದೆ ಅದನ್ನು ಪುನರುತ್ಥಾನಗೊಳಿಸಿದ ದೇವರು ನನ್ನನ್ನು ಸಹ ಪುನರುತ್ಥಾನಗೊಳಿಸಲು ಶಕ್ತರಾಗಿದ್ದಾರೆ ಎಂದು ಅವನು ನಂಬಿ ನಿರೀಕ್ಷೆಯಿಂದ ಅವನ ಮರ್ತ್ಯ ದೇಹ ಸಂತೋಷ ಪಡುತ್ತಿತ್ತು. ಅಂದರೆ ಆ ಶರೀರದಲ್ಲಿ ಅವನಿಗೊಂದು ನಂಬಿಕೆ ಇತ್ತು, ಈ ಶರೀರ ನಾಶವಾಗಿ ಹೋದರೂ ಅದನ್ನು ದೇವರು ಮತ್ತೆ ಪುನರುತ್ಥಾನಗೊಳಿಸುತ್ತಾರೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಆದ ಕಾರಣ ಪವಿತ್ರಾತ್ಮರ ಮಾರ್ಗ ಜೀವದ ಮಾರ್ಗ. ಯೇಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಪರಿಶುದ್ಧಾತ್ಮರು ಜೀವ ಕೊಡುವ ಆತ್ಮ, ಜೀವದ ಮಾರ್ಗ. ಕೀರ್ತನೆ 16:13 ಮತ್ತು ಇಲ್ಲಿ 28ನೇ ವಾಕ್ಯ, ಅಮರ ಜೀವ ಮಾರ್ಗವನ್ನು ನನಗೆ ತೋರ್ಪಡಿಸಿರುವೆ. ಯೇಸುವಿನ ಮಾರ್ಗ, ಪವಿತ್ರಾತ್ಮರ ಮಾರ್ಗ, ಜೀವದ ಮಾರ್ಗ, ನಿತ್ಯ ಜೀವದ ಮಾರ್ಗವನ್ನು ನೀನು ನನಗೆ ತೋರ್ಪಡಿಸಿರುವೆ. ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದ ನನ್ನನ್ನು ಭರಿತನಾಗಿಸಿರುವೆ. ಪರಮಾನಂದ ತೈಲದಿಂದ ನೀನು ನನ್ನನ್ನು ಅಭಿಷೇಕಿಸಿರುವೆ. ನಿನ್ನ ಬಲಗೈ ನೀಡುವುದು ನಿತ್ಯ ಜೀವದ ಸೌಭಾಗ್ಯ. ನಿನ್ನ ಪ್ರಸನ್ನತೆ ನನಗೆ ಪರಮಾನಂದವನ್ನು ನೀಡುತ್ತದೆ. ಪವಿತ್ರಾತ್ಮರ ಪ್ರಸನ್ನತೆ ನಮಗೆ ಆನಂದವನ್ನು ನೀಡುತ್ತದೆ. ಅದಕ್ಕಾಗಿ ಆ ಪ್ರಸನ್ನತೆಯಲ್ಲಿ ನಾವು ಜೀವಿಸುವ ಮಕ್ಕಳಾಗಬೇಕು. ವಿಮೋಚನಾ ಕಾಂಡ 33 ದಾವೀದರ ಮೋಶೆ ಹೇಳ್ತಾನೆ, ದೇವ ನೀವೇ ನನ್ನೊಡನೆ ಬಾರದ ಹೊರತು ನಮ್ಮನ್ನು ಇಲ್ಲಿಂದ ಕಳುಹಿಸಬೇಡಿ. ಆಗ ದೇವರು ಹೇಳ್ತಾರೆ, ಇಗೋ ನನ್ನ ಪ್ರಸನ್ನತೆ ನಿನಗೆ ಮುಂಬಲವಾಗಿ ಹೊರಡುವುದು. ದೇವರ ಪ್ರಸನ್ನತೆ ಮುಂಬಲವಾಗಿ ಹೋದ ಕಾರಣ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದನು, ಬಂಡೆಯನ್ನು ಸೀಳಿ ಜೀವಜಲ ಚಿಮ್ಮಿ ಉಕ್ಕಿ ಹರಿಯುವಂತೆ ಮಾಡಿದನು, ಶತ್ರುಗಳನ್ನು ಸದೆಬಡಿದರು. ಇವೆಲ್ಲವೂ ದೇವರ ಪ್ರಸನ್ನತೆ. ಹಳೆಯ ಒಡಂಬಡಿಕೆಯಲ್ಲಿ ಮುಂಬಲವಾಗಿ ಹೊರಟ ದೇವರ ಪ್ರಸನ್ನತೆ ಹೊಸ ಒಡಂಬಡಿಕೆಯಲ್ಲಿ ಪಂಚಶತಮ ಹಬ್ಬದ ನಂತರ ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಜೀವದ ಒಡೆಯ, ಜೀವದ ಬುಗ್ಗೆ, ಜೀವಾತ್ಮ ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಆದ ಕಾರಣ ಮುಂದಿನ ವಚನದಲ್ಲಿ ಅಲ್ಲಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಇಲ್ಲಿ ದಾವೀದ ನನ್ನ ಪ್ರಭು ಎಂದು ಹೇಳುತ್ತಾನೆ. ದಾವೀದನ ಸಮಾಧಿ ಇಂದಿನವರೆಗೂ ಇದೆ. ಹಾಗಾದರೆ ಇಲ್ಲಿ ಪುನರುತ್ಥಾನಗೊಳಿಸುವುದು ಯಾರು? ಪುನರುತ್ಥಾನಗೊಂಡ ವ್ಯಕ್ತಿ ಯಾರು? ಯಾರನ್ನು ದಾವೀದ ಪ್ರಭು ಎಂದು ಹೇಳುತ್ತಾ ಇದ್ದಾನೆ ಅಂತ ಹೇಳುವಾಗ, ದಾವೀದನ ಸಮಾಧಿ ಇನ್ನೂ ಅಲ್ಲೇ ಇದೆ. ದಾವೀದ ಇನ್ನೂ ಪುನರುತ್ಥಾನಗೊಳ್ಳಲಿಲ್ಲ. ಪುನರುತ್ಥಾನಗೊಂಡದ್ದಾದರೂ ಪ್ರಭು ಯೇಸು ದಾವೀದನು ದರ್ಶನದಲ್ಲಿ ಕಂಡು ಪವಿತ್ರಾತ್ಮ ಭರಿತರಾಗಿ ಅದರ ಕುರಿತು ಮುಂಚಿತವಾಗಿಯೇ ಬರೆಯಲ್ಪಟ್ಟಿದೆ ಎಂದು ಪೇತ್ರ ಜನರಿಗೆ ಅದನ್ನು ಬೋಧನೆ ಮಾಡುವ ಸಮಯ. ಓಕೆ, ಈ ಯೇಸುವನ್ನೇ 32ನೇ ವಚನ, ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಪುನೀತರು, ಸತ್ಯಸ್ವರೂಪಿಯು ಜೀವಸ್ವರೂಪಿಯಾದ ಯೇಸುವನ್ನ ನೀವೆಲ್ಲ ಶಿಲುಬೆಗೇರಿಸಿ ಕೊಂದು ಹಾಕಿದ್ದೀರಿ ಎಂದು ಜನರನ್ನ ಖಂಡಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನೀನು ಯೇಸು ಒಟ್ಟಿಗಿದ್ದ ವ್ಯಕ್ತಿಯಲ್ಲವೇ ಎಂದು ಒಂದು ಸೇವಕಿ ಕೇಳುವಾಗ ನಾನಲ್ಲ ಎಂದು ಓಡಿ ಹೋದ ಪೇತ್ರ, ಶಪಿಸಿದ, ಗೋಳಾಡಿದ ಅದೇ ಪೇತ್ರ ಪವಿತ್ರಾತ್ಮರು ಬಂದಾಗ ಮಾರ್ಪಟ್ಟು ಹೊಸ ಮನುಷ್ಯನಾಗಿ ಹೇಳುವ ಮಾತು, ಯೇಸುವಿನ ಪುನರುತ್ಥಾನಕ್ಕೆ ನಾವು ಸಾಕ್ಷಿಗಳು. ಯೇಸು ಮರಣ ಹೊಂದಿದ್ದು ನಿಜ, ಸತ್ತ ವ್ಯಕ್ತಿ 3ನೇ ದಿನ ಪುನರುತ್ಥಾನ ಹೊಂದಿದ್ದಾರೆ, ಅದಕ್ಕೆ ನಾವೇ ಸಾಕ್ಷಿಗಳು ಎಂದು ಧೈರ್ಯವಾಗಿ ಮರಣಕ್ಕೂ ಭಯಪಡದೆ ಸಾಕ್ಷೀಕರಿಸುವಂತ ಒಂದು ಸಾಕ್ಷಿ. ಯೇಸು ದೇವರ ಬಲಪಾಶಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಈ ವರವನ್ನೇ ನೀವು ಈಗ ನೋಡುತ್ತಿರುವುದು. ದೇವರು ವಾಗ್ದಾನ ಮಾಡಿದ ವರವನ್ನು ಯೇಸು ಸ್ವಾಮಿ ತಂದೆಯ ಬಳಿಯಿಂದ ನಮ್ಮ ಮೇಲೆ ಸುರಿಸಿದ್ದಾರೆ. ಆ ಪವಿತ್ರಾತ್ಮರ ವರವನ್ನೇ ನೀವು ನೋಡುತ್ತಿರುವುದು. ಆ ವರ ನಮ್ಮಲ್ಲಿ ಕಾರ್ಯ ಮಾಡುತ್ತಿದೆ. ಮಾತನಾಡುವವರು ನಾವಲ್ಲ, ತಂದೆಯ ಆತ್ಮರೇ ನಮ್ಮೊಳಗಿದ್ದು ಮಾತನಾಡುತ್ತಿದ್ದಾರೆ ಎಂದು ಯೇಸುವಿನ ಪುನರುತ್ಥಾನಕ್ಕೆ ಶಿಷ್ಯರು ಸಾಕ್ಷೀಕರಿಸಿದರು. ಧೈರ್ಯವಾಗಿ ಎಲ್ಲ ಭಯಭೀತಿ ಅವರನ್ನು ಬಿಡುಗಡೆ ಆಯಿತು. ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಜನರನ್ನು ಎದುರಿಸಿ ಮಾತನಾಡಿದರು. ನಿನ್ನ ಶತ್ರುಗಳನ್ನು ನಾನು ನಿನ್ನ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಆಸೀನನಾಗಿರು ಎಂದು ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ. ಪ್ರಭು ಪುನರುತ್ಥಾನ ಹೊಂದಿದ ಪ್ರಭು ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ,
ಪ್ರೇಷಿತರು ಪೇತ್ರನು ಹೇಗೆ ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿಯಾದನು, ಪಿತನು ವಾಗ್ದಾನ ಮಾಡಿದ ಪವಿತ್ರಾತ್ಮರ ವರವನ್ನು ನಮ್ಮ ಮೇಲೆ ಪ್ರಭು ಯೇಸು ಸುರಿಸಿದ್ದಾರೆ ಎಂದು ಆ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು ಅದನ್ನು ಸಾಕ್ಷೀಕರಿಸಿದ ರೀತಿಯಲ್ಲಿ ಈ ಸಮಯದಲ್ಲಿ ನಾವೆಲ್ಲರೂ ಆ ವಾಗ್ದಾನದತ್ತ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಹಾತೊರೆಯುತ್ತಿದ್ದೇವೆ. ದೇವರು ಕೊಟ್ಟಿರುವ ಪವಿತ್ರಾತ್ಮ ಭಯಭೀತಿ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ, ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ, ಯೇಸುವೇ ಏಕೈಕ ರಕ್ಷಕ ಎಂದು ಸಾಕ್ಷೀಕರಿಸುವ ಪರಿಶುದ್ಧಾತ್ಮರು ನಮ್ಮ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ. ನಮ್ಮಲ್ಲಿರುವ ಪ್ರಾಪಂಚಿಕವಾದ ಭಯಭೀತಿಗಳು, ದುಃಖ ದುಗುಡಗಳು, ನಿರಾಸೆ, ಜೀವನದ ಸೋಲು, ಜಿಗುಪ್ಸೆ, ಈ ದುರಾತ್ಮಗಳು ನಮ್ಮಿಂದ ಬಿಡುಗಡೆಯಾಗಲಿ. ಪ್ರಾಪಂಚಿಕ ವಿಷಯಗಳಲ್ಲೇ ಮಗ್ನವಾಗಿರುವ ಮನಸ್ಸು, ಅದರ ಪರಿಣಾಮ ಮರಣ, ನಾಶನ. ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನವಾಗಿರುವ ಮನಸ್ಸು, ಅದರ ಪ್ರತಿಫಲ ಸಜ್ಜೀವ ಮತ್ತು ಶಾಂತಿ, ಸಮಾಧಾನ. ನಮ್ಮ ರನ್ಮನಗಳು ಪವಿತ್ರಾತ್ಮರಲ್ಲಿ ಐಕ್ಯವಾಗುವಂತೆ, ಪವಿತ್ರಾತ್ಮರು ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.